ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಧರ್ಮಸ್ಥಳಕ್ಕೆ ಹೊರಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಪೂಜೆ ಎಲ್ಲ ಕೂಡ ಆಯಿತು. ಇವಾಗ ಆಲ್ಮೋಸ್ಟ್ 6:15 ಟೈಮು. ಎಷ್ಟು 8:30ಗೆ 8 ಗಂಟೆಗೇನೋ ನಮ್ಮದು ಟ್ರೈನ್ ಇರೋದು. ಲಗೇಜ್ ಎಲ್ಲ ಕೂಡ ಪ್ಯಾಕ್ ಆಗಿದೆ. ಒಂದೇ ದಿನ ಇವತ್ತು ನೈಟು ಟ್ರಾವೆಲ್ ಮಾಡ್ತೀವಿ. ನಾಳೆ ದರ್ಶನ, ನಾಳೆ ನೈಟ್ ಹತ್ತಿದ್ರೆ ನಾಡಿದ್ದು ಬೆಳಗ್ಗೆ ಇಲ್ಲಿರ್ತೀವಿ ಅನ್ನೋ ಪ್ಲ್ಯಾನಿಂಗು. ಹಾಗಾಗಿ ಜಾಸ್ತಿ ಎಲ್ಲ ಬಟ್ಟೆ ಏನು ತೊಗೊಂಡಿಲ್ಲ. ಪಾಪುಗೊಂದು ಜೊತೆ, ನಂದೊಂದು ಜೊತೆ, ಯಜಮಾನ್ರದ್ದೊಂದು ಜೊತೆ, ಪಾಪುದೊಂದು 2-3 ಜೊತೆ ಇದೆ. ಸ್ನಾನ ಅವನದು ಕೂಡ ಆಯಿತು, ನಂದು ಕೂಡ ಮಧ್ಯಾಹ್ನನೇ ಸ್ನಾನ ಮಾಡ್ಕೊಂಡ್ವಿ ಇಬ್ಬರು ಕೂಡ. ನಾನು ದೇವಸ್ಥಾನ ತೊಳಿಬೇಕಿತ್ತು, ನಾನು ದೇವಸ್ಥಾನ ತೊಳಿಬೇಕಿತ್ತು. ಅದಕ್ಕೋಸ್ಕರ ಮಧ್ಯಾಹ್ನನೇ ಸ್ನಾನ ಮಾಡಿ ನೋಡ್ತಾ ಇರ್ಬೋದು ನೀವು. ದೇವಸ್ಥಾನೆಲ್ಲ ತೊಳೆದು ಪೂಜೆನೂ ಕೂಡ ಆಯಿತು. ಇವಾಗ ಇನ್ನೇನು ಕೆಲಸ ಇಲ್ಲ. ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಫುಲ್ ರೆಡಿ. ಯಜಮಾನ್ರು ಆರ್ಡ್ರಿಗೆ ಹೋಗಿದ್ದಾರೆ. ಅವ್ರು ಬಂದು ಹೊರಡೋದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಫೋನ್ ಮಾಡಬೇಕು ಅವ್ರಿಗೊಂದ್ಸಲಿ. ಸರಿ, ರೆಡಿ ಆಗ್ತೀವಿ. ಹೊರಡೋದು ಹೆಂಗಿರುತ್ತೆ ದರ್ಶನ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಆಯಿತಾ. ಅಣ್ಣ ಕೂಡ ಮನೆಗೆ ಬಂದರು. ಆಮೇಲೆ ಅಣ್ಣನ ಜೊತೆ ನಾನು, ಅಣ್ಣ, ಪಾಪು 3 ಜನನೂ ಹೊರಟ್ವಿ. ಮೇಘ ಹಂಗೆ ಕೆಲಸ ಮುಗಿಸ್ಕೊಂಡು ಅವಳು ಹಂಗೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ಲು. ಯಜಮಾನ್ರು ಏನು ಮಾಡಿಬಿಟ್ರು ಅಂದರೆ, ಬರ್ತೀನಿ ಅಂದ್ಕೊಂಡೇ ಅವ್ರಿಗೆ ಟೈಮ್ ಆಗೋಯ್ತು. ಅವ್ರು ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ರು. ಇನ್ನೇನು ಮಾಡೋದು, ಅವರು ಬರೋದಕ್ಕಾಗಲ್ಲ, ನೀನೇ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಜಮಾನ್ರಿಗೆ ಅಂತ ಏನೇನು ತೊಗೊಂಡಿದ್ದೆ ಬಟ್ಟೆನ ಅದನ್ನಲ್ಲೇ ಮನೇಲೇ ಇಟ್ಬಿಟ್ಟು ಒಂದು ಜೊತೆ ಮಾತ್ರ ಇಟ್ಕೊಂಬಂದಿದ್ದೆ. ಅಕಸ್ಮಾತ್ ಬಂದರೆ ಪಂಚೆ ಶರ್ಟು ಹಾಕ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಅಮ್ಮ ಎತ್ಕೊಂಬಂದಿದ್ರು ಅವ್ರಿಗೆ ಅಂತ. ಕೊನೆಗೂ ಅವ್ರು ಬರೋದಕ್ಕಾಗಲಿಲ್ಲ, ಟೈಮ್ ಆಗೋಯಿತು. ಮತ್ತು ವಾಪಸ್ ಬರೋ ದಿನವೂ ಅವ್ರಿಗೆ ಆರ್ಡ್ರ್ ಇತ್ತು, ಸಂಡೇ ಕೂಡ ಅವ್ರಿಗೆ ಆರ್ಡ್ರ್ ಇತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರು ಅಲ್ಲೇ ಉಳ್ಕೊಂಡ್ರು, ಬೆಂಗಳೂರಲ್ಲೇ. ನಾವು ಹೊರಟ್ವಿ. ಅವರು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ರು. ನಾವು ಟ್ರೈನಲ್ಲಿ ಕೂತ್ಕೊಂಡು ಟ್ರೈನ್ ಮೂವ್ ಆದಾಗಲೂ ಇನ್ನೂ ಅವರು ಟ್ರಾಫಿಕಲ್ಲೇ ಸಿಗಾಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾನು, ಮೇಘ, ಅಣ್ಣ, ಪಾಪು ಇಷ್ಟು ಜನ ಬೆಂಗಳೂರಿಂದ ಹೊರಟ್ವಿ. ಅಮ್ಮ ಮತ್ತು ಅಪ್ಪ ಬಂದು ಚನ್ನಪಟ್ಟಣದಲ್ಲಿ ಜಾಯ್ನ್ ಆದರು. ಏನಪ್ಪ ಇದು ಧರ್ಮಸ್ಥಳಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ಬೇಕಾ ಅನ್ಕೋತಾ ಇದ್ದೀರಾ ಅನಿಸುತ್ತೆ. ಇದು ಮೈಸೂರು ಕಡೆ ಹೋಗುವಂಥ ಟ್ರೈನ್ನ ಬುಕ್ ಮಾಡ್ಕೊಂಡಿದ್ವಿ. ಅಪ್ಪ ಅಮ್ಮನೂ ಬಂದು ಬರೋದಕ್ಕೆ ಸರಿ ಹೋಗುತ್ತೆ ಮತ್ತು ಅವರು ಡ್ರಾಪ್ ಆಗೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಟ್ರೈನ್ನ ಬುಕ್ ಮಾಡಿದರು ಅಣ್ಣ. ಹೋಗಿದ ತಕ್ಷಣ ಪಾಪುಗೆ ಸರಿ ಎಲ್ಲ ಮಾಡ್ಕೊಂಬಂದಿದ್ದೆ. ಅವ್ನಿಗೆ ಸರಿ ತಿನ್ನಿಸ್ಬಿಟ್ಟು ಆಮೇಲೆ ಅವನ್ನ ಮಲಗಿಸೋದಕ್ಕೆ ಟ್ರೈ ಮಾಡಿ ಸಾಕಾಯಿತು. ಲೇಟಾಗಿ ಮಲ್ಕೊಂಡ. ತಿರ್ಗಾ ಮಧ್ಯರಾತ್ರಿ ಒಂದು 2 ಗಂಟೆ 3 ಗಂಟೆಲೇನೋ ಎದ್ದುಬಿಟ್ಟ. 12 ಗಂಟೆಗೆ ಮಲ್ಕೊಂಡು 2 ಗಂಟೆಗೆ ಎದ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಪಾಪು ಇದ್ದಾಗ ಅವ್ರ ಟೈಮಿಂಗ್ ನಾವಿರಬೇಕು. ನಮ್ಮ ಟೈಮಿಗೆ ಅವ್ರು ಮಲಗೋದೆಲ್ಲ ಏನೂ ಮಾಡಲ್ಲ ಅವರು. ಆಮೇಲೆ ತಿರ್ಗಾ ಬೆಳಗಿನ ಜಾವ ಬಂದಮೇಲೆ ಮಲ್ಕೊಂಬಿಟ್ಟಿದ್ದ ತಿರ್ಗಾ. ಆಮೇಲೆ ನಮಗೆ ನಿದ್ದೆ ಹೋಗ್ಬಿಟ್ಟಿತ್ತು. ಸ್ಲೀಪರಲ್ಲಿ ಯಜಮಾನ್ರು ಬಂದಿರಲಿಲ್ವಲ್ಲ, ಹಂಗಾಗಿ ಒಂದು ಸೀಟು ನಾವು ಅದನ್ನು ಲಿಫ್ಟೇ ಮಾಡಿರಲಿಲ್ಲ, ಕೆಳಗೆ ಬಿಟ್ಕೊಂಡಿದ್ವಿ. ಯಾಕೆಂದರೆ ಎಲ್ಲ ಸೀಟು ಲಿಫ್ಟ್ ಮಾಡಿಬಿಟ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಕೂಡ ಮಲ್ಕೊಂಡ್ರು. ಚೆನ್ನಾಗಿ ನಿದ್ದೆನೂ ಆಯಿತು. ಎಲ್ಲರದ್ದು ಆಯಿತು, ನಮ್ಮದಾಗಲಿಲ್ಲ. ನಂದು, ಅಮ್ಮಂದು, ಪಾಪುದು. ಮತ್ತು ಮಂಜಣ್ಣನೂ ಎದ್ಬಿಟ್ಟಿದ್ರು ಅನಿಸುತ್ತೆ, ಅಷ್ಟು ಬೇಗನೆ ಎದ್ಬಿಟ್ಟಿತ್ತು ಅಣ್ಣನೂ ಕೂಡ. ಒಂದು ಗಲಾಟೆ ನೋಡಿಬಿಟ್ಟು. ಆಮೇಲೆ ಕುಕ್ಕೆಲ್ಲೇ ಇಳಿದ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋದ್ವಿ ಧರ್ಮಸ್ಥಳಕ್ಕೆ. ರೈಲ್ವೆ ಸ್ಟೇಷನ್ ಇರೋದು ಕುಕ್ಕೆಲಿ. ಅಲ್ಲಿ ಇಳಿದ್ಬಿಟ್ಟು ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಹೋದ್ವಿ. ಬಸ್ ಅಂದರೆ ಅದು ನಾವೇ ಮಾಡ್ಕೊಂಡು ಹೋಗಿದ್ದು. ವ್ಯಾನ್ ಟೈಪ್ ಇತ್ತದು, ಅದು ಜೀಪ್ ಟೈಪ್ ಇತ್ತು. ಅದೊಂದು ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಹೋಗಿ ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ನದಿಯಲ್ಲೇ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ನದಿಯಲ್ಲೇ ಸ್ನಾನ ಮಾಡಿ ಒಳಗಡೆ ಹೋಗಿ ದರ್ಶನ ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಈ ಸಲ ಅಮ್ಮ ಪಾಪುಗೆ ತುಲಾಭಾರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹರಿಸ್ಕೊಂಡಿದ್ರು. ಸದ್ಯ ಟಿಕೆಟ್ ಕೂಡ ಸಿಕ್ತು. ಸರಿ ಆಯ್ತು ಅಂತ ಹೇಳಿ ಒಳಗಡೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ. ತುಲಾಭಾರ ಎಲ್ಲ ಕೂಡ ಮಾಡಿಸಿದ್ದಕ್ಕೆ ನಮಗೆ ಡೈರೆಕ್ಟಾಗಿ ಫ್ರಂಟಿಂದನೇ ಎಂಟ್ರಿ ಕೊಟ್ಟಿದ್ರು. ಒಂದು ಟಿಕೆಟಿಗೆ ತುಲಾಭಾರದ ಒಂದು ಟಿಕೆಟಿಗೆ 5 ಜನನ ಮೇನ್ ಗೇಟಿಂದನೇ ಬಿಡ್ತಾರೆ, ಮೇನ್ ಎಂಟ್ರೆನ್ಸಿಂದನೇ ಅಂತ ಹೇಳ್ಬಿಟ್ಟು. ನಮ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 20 ಮಿನಿಟ್ಸಲ್ಲಿ ಒಳಗಡೆನೂ ಹೋದ್ವಿ, ತುಲಾಭಾರನೂ ಆಯಿತು, ದರ್ಶನವೂ ಆಯಿತು, ಈಚೆನೂ ಬಂದುಬಿಟ್ವಿ. ತುಂಬ ಈಸಿಯಾಗಿ ಆಗೋಯಿತು, ಕ್ವಿಕ್ಕಾಗಿ ಈ ಸಲ ದರ್ಶನ. ಒಳಗಡೆ ಎಲ್ಲ ಜಾಸ್ತಿ ಹೊತ್ತೆಲ್ಲ ವೆಯ್ಟ್ ಮಾಡೋದೆಲ್ಲ ಏನಿರಲಿಲ್ಲ. ಆರಾಮಾಗಿ ಒಳಗಡೆನೂ ಹೋದ್ವಿ. ನೀಟಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಬಂದ್ವಿ. ಈ ಕಡೆ ಫಿಶ್ ಎಲ್ಲ ಇದೆ ಅಲ್ಲ, ಇದು ನೋಡೇ ಇರಲಿಲ್ಲ, ಒಂದ್ಸಲಿನೂ ನೋಡಿರಲಿಲ್ಲ. ಬರೋದು ಗಡಿಬಿಡಿಲಿ ದರ್ಶನ ಮಾಡ್ಕೊಳ್ಳೋದು, ಅಲ್ಲಿಂದ ಪ್ರಸಾದ ತಿನ್ನೋದು, ವಾಪಸ್ ಹೋಗ್ತಾ ಇರೋದು ಅಷ್ಟೇ ಕೆಲಸ. ಸರಿ ಈ ಸಲ ಒಂದು ಸ್ವಲ್ಪ ಎಲ್ಲ ಸುತ್ತಮುತ್ತ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇಲ್ಲೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಇತ್ತು.
ತುಂಬ ಚೆನ್ನಾಗಿರೋ ಫಿಶ್ಗಳೆಲ್ಲ ಇದ್ವು ಒಳಗಡೆ. ಅದು ಸ್ವಲ್ಪ ರೆಕಾರ್ಡ್ ಮಾಡ್ಕೊಳಂಗಿಲ್ಲ ಅಂತ ಬೋರ್ಡ್ ಹಾಕಿದ್ರು. ಸರಿ ಆಯ್ತು ಸುಮ್ಮನೆ ಏಂತಕ್ಕೆ ಬೋರ್ಡ್ ಹಾಕಿದ್ದಾರೆ ಅಂದರೆ ಒಂದು ಇಂಟೆನ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಈ ಕಡೆ ಬಂದ್ವಿ. ಇಲ್ಲೂ ಕೂಡ ದೊಡ್ಡ ದೊಡ್ಡ ಫಿಶ್ಗಳನ್ನ ಇಲ್ಲಿ ಓಪನ್ ಆಗಿ ಬಿಟ್ಟಿದ್ದಾರೆ. ಓಪನ್ ಆಗಿ ಒಂಥರ ಪೂಲ್ ಥರ ಮಾಡಿಬಿಟ್ಟು ಅಲ್ಲೂ ಕೂಡ ಎಲ್ಲನೂ ನೋಡಿಕೊಂಡು ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಪಾರ್ಕಲ್ಲಿ ಓಡಾಡಿಕೊಂಡು ಮತ್ತು ಏನಾಯಿತು ಗೊತ್ತಾ, ಅಣ್ಣ ಈ ಸಲ ತೀರ್ಥ ಸ್ನಾನ ಅಂತ ಹೇಳಿಬಿಟ್ಟು ನೀರು ಕೂಡ ಹಾಕ್ಸ್ಬಿಟ್ರು. ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ನಮ್ಮದು. ಅಪ್ಪ ಎಷ್ಟು ಜನ ಬಂದಿದ್ದು ಸೈಕಲಲ್ಲಿ? ಅಂದರೆ 8 ಜನನಾ? ಎರಡು ಸಲ 2 ರೌಂಡು. ಎಷ್ಟು ದಿವಸ ಬೇಕಾಯ್ತಪ್ಪ ಇಲ್ಲಿ ಗಂಟು ಬರಕ್ಕೆ? 2 ದಿವಸಕ್ಕೆ. ಅವಾಗೋಗು ಇವಾಗೋಗು ಜಾಸ್ತಿ ಡಿಫ್ರೆಂಟ್. ಸುಮ್ಮನೆ ಮಧ್ಯ ಮಧ್ಯ ಕಿರ್ಚ್ಕೋತಿಯಲ್ಲ. ನನ್ನ ಅಪ್ಪನ ಜೊತೆ ಮಾತಾಡ್ತಿರೋದು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಅಪ್ಪ ಏನೋ ಕೇಳಕ್ ಬಂದೆ ಮರ್ತಾ ಇದ್ದಂಗೆ ಇವಾಗ. ಅಲ್ಲ ಮರ್ತಾ ಇದ್ದಂಗೆ. ಇದು ವಾತಾವರಣ ಎಲ್ಲ ಇವಾಗ ಆರ್ಟಿಫಿಷಿಯಲ್ ವೆಹಿಕಲ್ ಜಾಸ್ತಿ ಸಿಕ್ಕಾಬಿಟ್ಟೆ. ಅವಾಗ 5 ನಿಮಿಷಕ್ಕೆ 10 ನಿಮಿಷಕ್ಕೂ ಒಂದು ಕಾರು ಒಂದು ಬಸ್ ಬರೋದು. ಇವಾಗ 50 ಬರ್ತವೆ 5 ನಿಮಿಷಕ್ಕೆ. ಅಪ್ಪ ಅಂಬಾಸಿಡರು 5 ನಿಮಿಷಕ್ಕೆ 1000ನೇ ಬರ್ಬೋದು ಈಗ. ಅಂಬಾಸಿಡರ್ ಅಲ್ಲ ಅವಾಗ? ಎಲ್ಲ ಅಂಬಾಸಿಡರ್ ಕಾರು. ಅಯ್ಯೋ ನಾನೊಂದು ತುಳಿದ್ಬಿಟ್ಟೆ ಉಳನ. ಜೀಪು ಉಳ ನಾವು ಬಂದ್ವಲ್ಲ ಈಗ ಬಸ್ಸಲ್ಲಿ ಬಂದ್ವಲ್ಲ ರೋಡು ಟ್ರೈನ್ ಇಳಿದ್ಬಿಟ್ಟು ಆ ರೋಡ್ ಇರ್ಲಿಲ್ಲ. ಮತ್ತೆ ಜೀಪಲ್ಲಿ ಕಾಡ್ ರಸ್ತೆಯಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿಗೆ ಜೀಪಲ್ಲಿ ಕಾಡ್ ರಸ್ತೆಯಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಡೋರು. ಅಲ್ಲಿ ಅದು ಒಂದು ಇಷ್ಟೇ ತಗ್ಲಾಯ್ತು ಅವಾಗ. ಅದು ಈಗ ಸ್ವಲ್ಪ ಜಾಗ ಎಲ್ಲ ಮಾಡಿ ಇಂಪ್ರೂವ್ ಮಾಡಿದ್ರು. ಹಾಗೆಯೇ ಅಪ್ಪ ಅವರು ಫ್ರೆಂಡ್ಸ್ಗಳ ಜೊತೆ ಹೆಂಗಿತ್ತು ಅವ್ರು ಬಂದಿದ್ದಾಗ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅವರು ಸೈಕಲಲ್ಲಿ ಚನ್ನಪಟ್ಟಣದಿಂದ ಧರ್ಮಸ್ಥಳಕ್ಕೆ ತನಕ ಬಂದು ಮೈಸೂರು ಅದೆಲ್ಲ ಕೂಡ ಅವರು ಸೈಕಲಲ್ಲಿ ಓಡಾಡಿದ್ರು. ಅದ್ರ ಬಗ್ಗೆ ಹೇಳ್ತಾಯಿದ್ರು. ಹಂಗೆ ಆವಾಗಿನ ಟೈಮೇ ತುಂಬ ಅದು ಹೆಂಗಿರುತ್ತೆ ಗೊತ್ತಾ, ತುಂಬ ಪ್ಯೂರಾಗಿರುತ್ತೆ. ಇವಾಗಿನ ಥರ ಆರ್ಟಿಫಿಷಿಯಲ್ ಥರ ಎಲ್ಲ ಅನಿಸಲ್ಲ ಅಂತ ಹೇಳ್ತಾಯಿದ್ರು ಅಪ್ಪ. ಹಂಗಿತ್ತು. ಮತ್ತು ವೆಹಿಕಲ್ಸ್ಗಳು ತುಂಬ ಕಮ್ಮಿ ಇತ್ತು ಆಗಿನ ಟೈಮಲ್ಲಿ. ಯಾವಾಗೋ ಒಂದೊಂದು ವೆಹಿಕಲ್ಸ್ ಬರೋದು. ಈ ನಡುವೆ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಸರಿ ಅಲ್ಲೆಲ್ಲ ಮಾತಾಡ್ಕೊಂಡು ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಪ್ರಸಾದಕ್ಕೆ ಹೊರಟ್ವಿ. ಊಟ ಎಲ್ಲ ಮಾಡಿಕೊಂಡು, ಊಟ ಅಂತೂ ತುಂಬ ಚೆನ್ನಾಗಿತ್ತು. ಪಾಪು ಸರಿಯಾಗಿ ತಿನ್ನಲಿಲ್ಲ, ಒಂಚೂರು ತಿಂದ. ಸರಿ ಅವ್ನು ಎಷ್ಟು ತಿಂತಾನೋ ಅಷ್ಟು ತಿನ್ಸೋಣ ಅಂತ ಹೇಳ್ಬಿಟ್ಟು ಅವ್ನಿಗೆ ಒಂಚೂರು ಪ್ರಸಾದ ತಿನ್ನಿಸ್ಬಿಟ್ಟು ಆಮೇಲೆ ಈಚೆ ಹೊರಟ್ವಿ. ಅಲ್ಲಿಂದ ಕಾರ್ಗಳದ್ದೆಲ್ಲ ಕೂಡ ಶೋ ಇರುತ್ತೆ ಗೊತ್ತಾ, ಅಲ್ಲಿ ಕರ್ಕೊಂಡೋಗಿದ್ರು ಮಂಜಣ್ಣ. ಆದರೆ ಏನಾಯ್ತು ಅಂದರೆ ನನ್ನ ಮಗ ಎಲ್ಲ ಕಾರ್ನೂ ಮುಟ್ಟಬೇಕು ಹತ್ತಬೇಕು ಅದೇ ಥರ ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಸರಿ ಆಯಿತು ಬೇಡ ಅಂದ್ಬಿಟ್ಟು ಈಚೆ ಬಂದುಬಿಟ್ಟೆ ನಾನು. ಅವರೆಲ್ಲ ನೋಡ್ಕೊಂಡು ಬಂದರು. ತುಂಬ ಚೆನ್ನಾಗಿರೋ ಕಾರ್ಗಳಿದ್ವು. ಆದರೆ ನೋಡೋದಕ್ಕೆ ಆಗಲಿಲ್ಲ. ಇವನು ಹಿಂಸೆ ಕೊಟ್ಬಿಟ್ಟ ಜಾಸ್ತಿ ನನ್ನ ಮಗ. ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಕುಕ್ಕೆಗೆ ಕೂಡ ಬಂದ್ವಿ. ನಾನು ಹೇಳ್ತಾ ಇದ್ದೆ ಕುಕ್ಕೆಗೆ ಹೋಗೋದು ಬೇಡ, ಅಲ್ಲೇ ಎಲ್ಲ ಫುಲ್ ಧರ್ಮಸ್ಥಳದಲ್ಲಿ ಏನೇನಿದೆ ಟೂರಿಸ್ಟ್ ಪ್ಲೇಸು ಅದನ್ನೆಲ್ಲ ಕೂಡ ನೋಡಿಕೊಂಡು ಆಮೇಲೆ ಟ್ರೈನ್ ಸ್ಟೇಷನ್ಗೆ ಹೊರಟೋಗ್ಬಿಡೋಣ ಅಂತ. ಆದರೆ ಅಪ್ಪ ಅಮ್ಮ ಎಲ್ಲ ಇಲ್ಲ ಕುಕ್ಕೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಕುಕ್ಕೆಗೆ ಯಾಕೆ ಹೋಗೋದು ಬೇಡ ಅಂತ ಹೇಳಿದ್ದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಾ ನೀವು ಎಷ್ಟು ರಶ್ ಇದೆ ಅಂತೇಳಿ. ಸಿಕ್ಕಾಬಟ್ಟೆ ರಶ್ ಇತ್ತು. ಇವತ್ತೊಂದು ಸ್ಪೆಷಲ್ ಡೇ ಏನೋ ಇತ್ತು, ಹಾಗಾಗಿ ಕುಕ್ಕೆಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಇಲ್ಲೂ ಕೂಡ ಏನು ಮಾಡಿದ್ವಿ ಗೊತ್ತಾ, ನಾವು ಒಳಗೆ ಬರೋ ಟೈಮಲ್ಲಿ ಒಳಗೆ ಬರ್ತಾ ಫುಲ್ಲು ಮೇನ್ ಗೇಟ್ ತನಕನೂ ಬಂದುಬಿಟ್ಟು ಅಲ್ಲೇ ನಿಂತ್ಕೊಂಡ್ವಿ. ಅಪ್ಪ ಅಮ್ಮ ಎಲ್ಲ ಸೈಡಲ್ಲಿ ಬಂದು ಕೂತ್ಕೊಂಡು ಪಾಪನ ಆಟ ಆಡಿಸ್ತಾಯಿದ್ರು. ಎಂತಕ್ಕೆ ಹಂಗೆ ಮಾಡಿದ್ವಿ ಅಂತಂದರೆ, ಇದು ಹಿಂಗೆ ಡೋರ್ ಓಪನ್ ಮಾಡಿದಾಗ ಏನು ಮಾಡ್ತಾರೆ, ಮುಂದೆ ಇರೋರೆಲ್ಲ ನುಗ್ಗಿ ಒಳಗೆ ಹೋಗ್ಬಿಡ್ತಾರೆ. ಹಿಂದೆ ಇರೋರಿಗೆ ಅಷ್ಟು ಫಾಸ್ಟಾಗಿ ಮುಂದೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಮಾಡಿದ್ವಿ. ಬಂದು ಮುಂದೆ ನಿಂತ್ಕೊಂಡಿದ್ವಿ. ಹಾಗಾಗಿ ಈಸಿಯಾಗಿ ಒಳಗಡೆ ಹೋದ್ವಿ ನಾವು. ಬೇಗನೆ ಅಲ್ಲೂ ಕೂಡ ಅಷ್ಟೇ ಒಳಗೆ ಎಂಟ್ರಿ ಆದ ತಕ್ಷಣ ಒಳಗಡೆ ಹೋಗ್ಬಿಟ್ವಿ. ಹಂಗಾಗಿ ನೀಟಾಗಿ ದರ್ಶನ ಕೂಡ ಆಯಿತು. ಹಿಂದೆ ಇರೋ ಜನಗಳೆಲ್ಲ ನೂಕಾಟ ಆಗೋಯ್ತು ಜಾಸ್ತಿ. ನಾವು ಒಳಗೆ ಹೊಟ್ಟೋಗಿದ್ವಿ ಅಷ್ಟರಲ್ಲಿ. ಪಾಪ ಅದೇನು ಗೊತ್ತಾ, ಬರ್ತಾ ಮೇನ್ ಗೇಟ್ ಚಿಕ್ಕದು ಮಾಡಿಬಿಡ್ತಾರಲ್ಲ, ಅಲ್ಲಿ ಹಿಂಸೆ ಆಗಿಬಿಡುತ್ತೆ ಒಳಗಡೆಗೆ ಬರೋದಕ್ಕೆ. ಸದ್ಯ ನಾವು ಹೆಂಗೋ ಮುಂದೆ ಇದ್ದಿದ್ದರಿಂದ ಬೇಗ ಪಾಸ್ ಆದ್ವಿ, ಮೂವ್ ಆದ್ವಿ ಒಳಗಡೆ ಹೋಗಿ ದರ್ಶನ ಎಲ್ಲ ಕೂಡ ಮಾಡ್ಕೊಂಡು ಬಂದು ಈಚೆ ಬಂದು ಇವಾಗ ತೇರು ರಥ ಅದನ್ನೆಲ್ಲ ನೀಟಾಗಿ ಇವಾಗ ನೋಡ್ತಾ ಇದ್ದೀವಿ. ಆವಾಗಲೇ ಒಳಗೆ ಹೋಗೋ ಟೈಮಲ್ಲಿ ಒಳಗೆ ಓಡ್ಬಿಡ್ಬೇಕು ಅಷ್ಟೇ, ಅಷ್ಟು
ಇತ್ತು, ಜನ ಜಾಸ್ತಿ ಆಗೋಗ್ತಾರೆ ಅಂತೇಳಿ ನಾವು ಹೋಗಿ ಒಳಗಡೆ ಒಂದು ಅರ್ಧ ಗಂಟೆ ಕೂಡ, ಅರ್ಧ ಗಂಟೆ 1 ಅವರ್ ವೆಯ್ಟ್ ಕೂಡ ಮಾಡಿದ್ವಿ. ಆಮೇಲೆ ಎಲ್ಲ ದರ್ಶನ ಎಲ್ಲ ಆಯಿತು. ಅಲ್ಲಿಂದ ಹೊರಟ್ವಿ. ಬಂದು ಟ್ರೈನ್ನ ಕ್ಯಾಚ್ ಮಾಡಿ ಈ ಸಲನೇ ಟ್ರೈನ್ ಬೇಗ ಅಂದರೆ ಕರೆಕ್ಟ್ ಟೈಮಿಗೆ ಬಂತು. ಆಮೇಲೆ ನನ್ನ ಮಗನಿಗೂ ತುಂಬ ಟಯರ್ಡ್ ಆಗಿತ್ತು, ನೆನ್ನೆ ಬೇರೆ ನಿದ್ದೆ ಮಾಡಿರಲಿಲ್ಲ, ಅವನು ಮಲ್ಕೊಂಡ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ಮಲಗಿಸಿ ನಾವು ಮಲ್ಕೊಂಡ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ತಾನೇ ಬಂದ್ವಿ, ಇವಾಗ ತಾನೇ ಅಂದರೆ 1 ಅವರ್ ಆಯ್ತು ಅನಿಸುತ್ತೆ ನಾವು ಬಂದು ಮನೆಗೆ. ಬಂದು ಒಂದು 10 ನಿಮಿಷ ಕೂತಿದ್ದು, ಆಮೇಲೆ ಹೋಗಿ ನಾನು ಪಾಪ ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡ್ಬಂದ್ವಿ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಅವನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದ. ಸರಿ ಸ್ನಾನ ಮಾಡಿಸ್ಬಿಟ್ಟೆ. ಇವಾಗ ನಾನು ಕಾಫಿ ಮಾಡ್ಕೊಂಡಿದ್ದೀನಿ, ಪಾಪು ಕೂಡ ಸರಿ ಮಾಡಿ ಇಟ್ಟಿದ್ದೀನಿ ಆರಕ್ಕೆ. ಅದಾದ ತಕ್ಷಣ ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮತ್ತು ನನ್ನ ತಂಗಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮ್ಯಾಗಿ ಕೂಡ ತೊಗೊಂಡ್ಬಂದಿದ್ದೀವಿ. ಜಾಸ್ತಿ ಜೆಪ್ಟೋದಲ್ಲಿ ಹಾಲು ಬೇಕಿತ್ತಲ್ಲ, ಹಂಗೆ ಹಾಲು ಅವನು ಒಂಚೂರು ಹಾಲು ಕೊಟ್ಬಿಡೋಣ ಫಸ್ಟು ಅಂತ ಹಾಲು ತರಿಸಿ ಕಾಯಿಸಿ ಅವ್ನು ಕೊಟ್ಟಿದ್ದಾಯಿತು. ಇವಾಗ ನಾನು ಕಾಫಿ ಕೊಟ್ಬಿಟ್ಟು ಆಮೇಲೆ ಅವ್ನಿಗೆ ತಿರ್ಗಾ ಸರಿ ತಿನ್ನಿಸ್ಬಿಟ್ಟು ನಾವು ಮ್ಯಾಗಿ ಮಾಡ್ಕೊಂಡು ತಿಂದು ಆಮೇಲೆ ಅವನ್ನ ಪಾಚಿ ಮಾಡಿಸಿ ನಾನು ಪಾಚಿ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ನಾನು ಕೂಡ ಮಲ್ಕೋಬೇಕು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಅದು ಸ್ಲೀಪರಲ್ಲಿ ಇದ್ರೂ ಕೂಡ ಪಾಪುನು ಪಕ್ಕ ಮಲಗಿಸ್ಕೊತೀನಲ್ಲ, ಅವ್ನಿಗೂ ಸ್ಪೇಸ್ ಜಾಸ್ತಿ ಬೇಕು. ಅವನಿಗೆಲ್ಲ ಅವ್ನಿಗೆ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೂರ ಮಲ್ಕೊಂಡು ಒಂಥರ ಹಿಂಸೆ ಆಗ್ಬಿಡೋದು, ಮಲ್ಗೋಕ್ಕಾಗಲ್ಲ ಆರಾಮಾಗಿ. ಒಬ್ಬರೇ ಮಲ್ಗೋಕ್ಕಾಗೋದು ಅದು ಸ್ಲೀಪರ್ ಬೆಡ್ ಮೇಲೆ. ಪಾಪು ಚಿಕ್ಕ ಮಗುನೂ ಕೂಡ ಸ್ವಲ್ಪ ಹಿಂಸೆ ಅಂತಾನೆ ಅಂತ ಅನಿಸುತ್ತೆ, ಯಾಕೆಂದರೆ ಅದು ಸ್ಪೇಸ್ ಕಮ್ಮಿ ಇರುತ್ತಲ್ಲ. ಸರಿ, ಇವಾಗ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಿಮಗೆ ಹೇಳಬೇಕು ಅಂತ ಅನ್ಕೋತಾ ಇದ್ದೆ, ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಧರ್ಮಸ್ಥಳದಲ್ಲಿ ಕೂಡ ಅಷ್ಟೇ ಪಾಪುಗೆ ನಾವು ಹೇಳಿರ್ತೀನಿ ನಿಮಗೆ, ಪಾಪುಗೆ ತುಲಾಭಾರ ಮಾಡಿಸ್ತೀನಿ ಅಂತ ಮಾಡಿಸ್ಕೊಂಡಿದ್ರು. ಸರಿ ಹೆಂಗೂ ತುಲಾಭಾರ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡ್ವು. ಆ ಟಿಕೆಟಲ್ಲಿ ಡೈರೆಕ್ಟಾಗಿ ಮೇನ್ ಗೇಟ್ ಇರುತ್ತಲ್ಲ, ಅಲ್ಲಿಂದನೇ ಬಿಡ್ತಾರೆ 5 ಜನಕ್ಕೆ. ನಾವು ಹೋಗಿದ್ದಿದ್ದು 5 ಜನ, ಸರಿ ಹೋಯ್ತು. ಯಜಮಾನ್ರು ಒಬ್ಬರು ಮಿಸ್ಸು ಈ ಸಲ. ಅವರು ಆರ್ಡ್ರಿಗೆ ಹೋಗ್ಬಿಟ್ಟಿದ್ರಾ, ಅವರು ಬರೋದಕ್ಕೆ ತುಂಬ ಟ್ರೈ ಮಾಡಿದ್ರು, ಆರ್ಡ್ರಿಗೆ ಹೋಗ್ಬಿಟ್ಟಿದ್ರು. ಅಲ್ಲಿಂದ ಬರೋದು ತುಂಬ ಲೇಟಾಗೋದು. ಶಿವಮೊಗ್ಗ ಏನೋ ಹೋಗಿದ್ದಿದ್ದವರು, ಅಲ್ಲಿಂದ ಬರೋದು ಲೇಟಾಯಿತು. ಆಮೇಲೆ ಟ್ರೈನ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಅವ್ರಿಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ಆರ್ಡ್ರ್ ಇತ್ತು. ಅಲ್ಲಿಂದ ಬಂದು ತಿರುಗಿ ಇಲ್ಲಿ ರೆಡಿಯಾಗಿ ಹೋಗೋದಕ್ಕೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವರು ಸರಿ ಆಯಿತು ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ಕೊನೆ ತನಕ ಟ್ರೈ ಮಾಡಿದ್ರು, ಬರೋದಕ್ಕೆ ಆಗಲಿಲ್ಲ. ಅದೊಂದು ಬೇಜಾರು ಅಷ್ಟೇ. ಯಜಮಾನ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತು ಎಲ್ಲ ಕಡೆನೂ ದರ್ಶನ ತುಂಬ ಚೆನ್ನಾಗಾಯಿತು. ಕುಕ್ಕೆಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡಿ ಅಲ್ಲಿ ಪಾಪ್ಕಾರ್ನ್ ಕೊಡೋದಕ್ಕೆ ಬರ್ತಾ ಇದ್ದಾನೆ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಇವಾಗ ಕೂತ್ಕೊಂಡು ಕಾಫಿ ಕುಡಿದು ಸಿಕ್ಕಾಪಟ್ಟೆ ತಲೆ ನೋಡ್ತಾ ಇದೆ, ತಲೆ ದಿಮ್ಮ ಅಂತ ಇದೆ, ನಿದ್ದೆ ಮಾಡಿಲ್ಲದೆ ಅದಕ್ಕೂ. ಮತ್ತು ಟ್ರಾವೆಲಲ್ಲಿ ಅದು ಟ್ರೈನಲ್ಲಿ ಟ್ರೈನ್ ಆದರೂ ಸರಿ, ಬಸ್ ಆದರೂ ಸರಿ, ಸ್ವಲ್ಪ ಟ್ರಾವೆಲಿಂಗ್ ಅಂದರೆ ಹಿಂಸೆನೇ ಆಗುತ್ತೆ. ಸರಿ, ಇವತ್ತು ಈ ವ್ಲಾಗ್ ನನಗೆ ಕಂಟಿನ್ಯೂ ಮಾಡ್ತೀನಿ. ಈ ಸಲ ತುಂಬ ಚೆನ್ನಾಗಿತ್ತು ದರ್ಶನ, ಎಲ್ಲ ಕೂಡ ತುಂಬ ಚೆನ್ನಾಗಾಯಿತು. ಆವಾಗಲೇ ಹೇಳಿದ್ನಲ್ಲ ಮ್ಯಾಗಿ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡಿದ್ದೆ. ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಯಜಮಾನ್ರು ಬೆಳೆಸಿದ್ರಲ್ಲ, ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಒಂಚೂರು ಹಾಕ್ಕೊಂಡು ನಾನು ಮೇಘ ಎಲ್ಲ ತಿಂದ್ವಿ. ಪಾಪುಗೆ ಆಲ್ರೆಡಿ ತಿನ್ನಿಸಿದ್ದೆ ನಾವು ತಿನ್ನಬೇಕಾದ್ರೆ ಒಂಚೂರು ಮ್ಯಾಗಿನ ಸುಮ್ಮನೆ ಹಂಗೆ ಪ್ಲೇಟಿಗೆ ಹಾಕ್ಕೊಟ್ಟಿದ್ದೀನಿ. ಅದರಲ್ಲೂ ಅರ್ಧಂಬರ್ಧ ತಿಂತಾನೆ, ಇನ್ನು ಅರ್ಧ ಬಿಸಾಕ್ತಾನೆ. ಅಲ್ಲಿ ನೋಡಿ ಟ್ರಕ್ ಕಾಣಿಸ್ತಾ ಇದ್ದಲ್ಲ, ಅದನ್ನು ಈ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿಂದ ತೊಗೊಂಬಂದಿದ್ದು. ಅದು ಒಂದೇ ಇಷ್ಟ ಆಗಿದ್ದು ನನಗೆ, ಅವನು ಇಷ್ಟಪಟ್ಟ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕೊಡಿಸಿದ್ವಿ. ಆಮೇಲೆ ಅಣ್ಣ ಕೂಡ ಬಂದಿದ್ದರು ಸಂಜೆ ಮೇಲೆ. ಅಣ್ಣನೂ ಮತ್ತು ಪಾಪುನು ಇಬ್ಬರು ಆಟ ಆಡ್ತಾಯಿದ್ರು. ಸರಿ, ನಾನು ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ. ಮತ್ತು ಏನಾದರೂ ಕ್ವಶನ್ ಇದ್ದರೆ ಕೇಳಂಗಿದ್ರೆ ಕೇಳಿ, ಧರ್ಮಸ್ಥಳದ್ದು ಹೆಂಗೆ ದರ್ಶನದ ಬಗ್ಗೆ ಎಲ್ಲನೂ ಏನಾದರೂ ಕೇಳಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಆಯಿತಾ? ಸರಿ, ಖುಷಿಯಾಗಿರಿ, ಖುಷಿನ ಹಂಚಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.